ಗೆಳೆಯರೆ, ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ವಿ. ಅದು ಶಾಸಕ ಪ್ರದೀಪ್ ಈಶ್ವರನ ಪರಿಶ್ರಮ PU ಕಾಲೇಜು ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ ಅದೆಷ್ಟರ ಮಟ್ಟಿಗೆ ಅಕ್ರಮ, ಅದೆಷ್ಟು ಸಕ್ರಮ ಅಂತ. ಆದರೆ ಈಗ ಅದೇ ಪ್ರದೀಪ್ ಈಶ್ವರ್ ಎಲ್ಲದಕ್ಕೂ ನನ್ನ ಬಳಿ ದಾಖಲೆ ಇದ್ದಾವೆ, ಎಲ್ಲದಕ್ಕೂ ಟ್ಯಾಕ್ಸನ್ನು ಕಟ್ಟಿದ್ದೀನಿ, ನನ್ನದು ನೀಟ್ ಕೋಚಿಂಗ್ ಸೆಂಟರ್ ಅಷ್ಟೇ ಅನ್ನೋದನ್ನು ಹೇಳೋದ್ರ ಜೊತೆಗೆ ಯಾವುದೋ ಗೋಧಿ ಮೀಡಿಯಾಗಳು ನನ್ನ ಅಕಾಡೆಮಿ ವಿರುದ್ಧ ಇಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. CBI ಅವರದ್ದೇ ಇದೆ, ED ಅವರದ್ದೇ ಇದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಅವರದ್ದೇ. ಬೇಕಾದರೆ ಎಂಕ್ವೈರಿ ಮಾಡಿಕೊಳ್ಳಿ, ಇಲ್ಲ ಅಂದರೆ ಜುಡಿಷಿಯಲ್ ಎಂಕ್ವೈರಿ ಮಾಡಲಿ ಬಿಡಿ ಅಂತಿದ್ದಾರೆ. ಇಲ್ಲಿ ಪ್ರದೀಪ್ ಈಶ್ವರ್ ಮಾತಾಡ್ತಾ ಅವರೇ ತಗ್ಲಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಪ್ರದೀಪ್ ಈಶ್ವರ್ ವಿರುದ್ಧ ಆರೋಪ ಮಾಡಿದ್ದಕ್ಕೆ ಯಾವ ತನಿಖೆಗಳು ಆಗಬೇಕಂತಿದ್ದಾರೋ ಅದನ್ನು ಕೇಂದ್ರ ಸರ್ಕಾರ ಮಾಡೋದಕ್ಕೆ ಆಗತ್ತಾ? ಖಂಡಿತ ಹಾಗಲ್ಲ. ಹಾಗಾದರೆ ಈ ಸಿದ್ದರಾಮಯ್ಯ ಸರ್ಕಾರದ ಯಾವುದೇ ಶಾಸಕನ ವಿರುದ್ಧ ಆರೋಪಗಳನ್ನು ಮಾಡಿದರೆ ಅವೆಲ್ಲ ಗೋಧಿ ಮೀಡಿಯಾಗಳ. ಪ್ರದೀಪ್ ಈಶ್ವರ್ ಅಕಾಡೆಮಿಗಳಲ್ಲಿ ಏನೆಲ್ಲ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ.